ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಕಾಮೆಡ್ ಕೆ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಮತ್ತು ರೌಂಡ್ 2ಗೋಸ್ಕರ ಯಾರ್ಯಾರು ಕಾಯ್ತಾ ಇದ್ದೀರಿ ಅವರಿಗೋಸ್ಕರ ಒಂದು ಕ್ವಿಕ್ ಅಪ್ಡೇಟ್ ಕಾಮೆಡ್ ಕೆ ಅವರ ಕಡೆಯಿಂದ ಬಂದಿರುವಂಥದ್ದು. ಸೊ ರೌಂಡ್ 2 ಫೇಸ್ 1 ಶೆಡ್ಯೂಲನ್ನು ಇವತ್ತು ಕಾಮೆಡ್ ಕೆದವರು ಅನೌನ್ಸ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಈ ರೌಂಡ್ 2 ಫೇಸ್ 1 ಅನ್ನೋದು ಓನ್ಲಿ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲೈ ಆಗ್ತದೆ ಹೊರತು ಜನರಲ್ ಮೆರಿಟ್ದವರಿಗೆ ಅಪ್ಲೈ ಆಗೋದಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಕಾಮೆಡ್ ಕೆದಲ್ಲಿ ಎರಡೇ ಕೆಟಗರಿ, ಒಂದು ಜನರಲ್ ಮೆರಿಟ್, ಒಂದು KKR ಅಂದರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ರೀಜನ್. ಸೊ ರೌಂಡ್ 2 ಫೇಸ್ 1 ಅನ್ನೋದು ಓನ್ಲಿ ಫಾರ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್. ಯಾರ್ಯಾರಿಗೆ ಫಸ್ಟ್ ರೌಂಡಿನಲ್ಲಿ ಜನರಲ್ ಮೆರಿಟ್ ಆಗಿದ್ದು ಸೀಟ್ ಸಿಕ್ಕಿದೆ ಅಂಥವರು ಈಗ ನೀವು ಯಾವುದೇ ರೀತಿಯ ಪ್ರಿಫರೆನ್ಸನ್ನು ಆ್ಯಡ್ ಮಾಡೋದಕ್ಕೆ ಅಥವಾ ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅಂದರೆ ಯಾರ್ಯಾರು ಜನರಲ್ ಮೆರಿಟ್ ಆಗಿದ್ದು ಫಸ್ಟ್ ರೌಂಡಲ್ಲಿ ಸೀಟನ್ನು ಪಡ್ಕೊಂಡು ಐದರ್ ಆಪ್ಷನ್ 1, 2, 3 ಎಕ್ಸೆಪ್ಟ್ ಆ್ಯಂಡ್ 1 ಅಂತೂ ಬರೋದೇ ಇಲ್ಲ ನಮಗೆ, ಆಪ್ಷನ್ 2 ಆ್ಯಂಡ್ 3 ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡನ್ನು ಕ್ಲಿಕ್ ಮಾಡಿದ್ದೀರಿ ಅಂಥವರು 30ನೇ ತಾರೀಕು ಆದ ಮೇಲೆ ನೀವು ನಿಮ್ಮ ಪ್ರಿಫರೆನ್ಸನ್ನು ಶೆಡ್ಯೂಲ್ ರೌಂಡ್ 2 ಫೇಸ್ 2 ಶೆಡ್ಯೂಲ್ ಬಿಟ್ಟಾಗ ಮಾಡ್ಕೊಳ್ಬೋದೇ ಹೊರತು ಈಗ ಮಾಡೋದಕ್ಕೆ ಬರೋದಿಲ್ಲ. ಸೊ ಈಗ ಬಿಟ್ಟಿರುವಂಥ ಶೆಡ್ಯೂಲ್ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಅಂದರೆ HK ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಹಾಗಾದರೆ ಅವ್ರು ಏನು ಮಾಡ್ಬೋದು? ಸೊ ಗೊತ್ತಿರಲಿ, ಅವರಿಗೇನಾದರೂ ಫಸ್ಟ್ ರೌಂಡಲ್ಲಿ ಜನರಲ್ ಮೆರಿಟ್ ಸೀಟ್ ಆದರೂ ಸಿಕ್ಕಿರಲಿ ಅಥವಾ KKR ಸೀಟ್ ಆದರೂ ಸಿಕ್ಕಿರಲಿ, ಅವರು 23ನೇ ಜುಲೈಯಿಂದ 24ನೇ ಜುಲೈವರೆಗೆ ಅಂದರೆ ನಾಳೆ ಸಂಜೆ 6 ಗಂಟೆಯಿಂದ 24ನೇ ತಾರೀಕು ಮಧ್ಯಾಹ್ನ 4 ಗಂಟೆಯ ತನಕ ತಮ್ಮ ಒಂದು ಪ್ರಿಫರೆನ್ಸಲ್ಲಿ ಚೇಂಜ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ರೌಂಡ್ 2 ಫೇಸ್ 1 ರಿಸಲ್ಟ್ ಏನಿದೆ ಅದು 26ನೇ ತಾರೀಕು ರಿಲೀಸ್ ಆಗ್ತದೆ. ಸೊ 26ನೇ ತಾರೀಕು 2 ಗಂಟೆಯಿಂದ 29ನೇ ತಾರೀಕು 2 ಗಂಟೆಯ ತನಕ ಸೊ ನೀವು ಇಲ್ಲಿ ಆ್ಯಕ್ಚುಲಿ 2 ಸಲ ಮಾಡಿದ್ದಾರೆ ಅದನ್ನು, ನೀವು ಇದನ್ನು ಡಿಸಿಷನ್ ತೊಗೊಳ್ಬೇಕಾಗ್ತದೆ. ಡಿಸಿಷನ್ ಮೇಕಿಂಗ್ ಇರ್ತದೆ, ಫೀಸ್ ಪೇಮೆಂಟ್ ಇರ್ತದೆ. ಸೊ ಗೊತ್ತಿರಲಿ, ಸೊ ಡಿಸಿಷನ್ ಮೇಕಿಂಗ್ ಅಂತ ಅಂದರೆ ಒಂದು ಪಾಯಿಂಟ್ ಇಲ್ಲಿ ಗೊತ್ತಿರಲಿ. ಸೊ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ ಅವರಿಗೆ ಒಂದು ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು, ಇಲ್ಲ ಇಲ್ಲಿ ಯಾರಿಗೆ ಹೊಸದಾಗಿ ಸೀಟ್ ಸಿಗ್ತದೆ ಈಗ ಸೆಕೆಂಡ್ ರೌಂಡಲ್ಲಿ ಅವರು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು ಅಥವಾ ಅಡ್ಮಿಷನ್ ಮಾಡ್ಕೊಳ್ಬೋದು. ಸೊ ಒಟ್ಟಿನಲ್ಲಿ ನಿಮಗೇನಾದರೂ KKR ಕೆಟಗರಿಯಲ್ಲಿ ಸೀಟು ಸಿಕ್ಕರೆ ನಿಮಗೆ ಇದು ಲಾಸ್ಟ್ ರೌಂಡ್ ಅನ್ನೋದು ಗೊತ್ತಿರಲಿ. ನೀವು ಸೆಕೆಂಡ್ ರೌಂಡ್ ಫೇಸ್ 2ಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ರೌಂಡ್ 3ಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಜನರಲ್ ಮೆರಿಟ್ ಸೀಟ್ ಸಿಕ್ಕಿದೆ ಅವರು ಅಂದರೆ KKR ಆಗಿದ್ದು ಕೂಡ ಫಸ್ಟ್ ರೌಂಡಲ್ಲಿ ಒಳ್ಳೆಯ ಮಾರ್ಕ್ಸ್ ಬಂದಿರೋದಕ್ಕೆ ಜನರಲ್ ಮೆರಿಟ್ ಸೀಟ್ ಸಿಕ್ಕಿರ್ತದೆ. ಅವರು ಇಲ್ಲಿ KKR ಸೀಟನ್ನು ಪಡ್ಕೊಂಡ್ರೆ ನಿಮಗೇನಾದರೂ ಸಿಕ್ತು ಅಂತ ಅಂದರೆ ಆವಾಗ ನೀವು ಕೂಡ ರೌಂಡ್ 2 ಫೇಸ್ 1, ರೌಂಡ್ 2 ಫೇಸ್ 2 ಮತ್ತು ರೌಂಡ್ 3 ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಇಷ್ಟೇ ನೆನ್ಪಿಟ್ಟುಕೊಳ್ಳಿ, ಸೆಕೆಂಡ್ ರೌಂಡ್ ಫೇಸ್ 1ನಲ್ಲಿ KKR ಕ್ಯಾಂಡಿಡೇಟ್ಸ್ಗಳಿಗೆ ನಿಮಗೇನಾದರೂ KKRಲ್ಲಿ ಸೀಟ್ ಅಲಾಟ್ ಆದರೆ ಸೊ ಅಥವಾ ಹಿಂದಿನ ರೌಂಡಲ್ಲಿ ಅಲಾಟ್ ಆಗಿಬಿಟ್ಟು ಇಲ್ಲಿ ರೌಂಡಲ್ಲಿ ನಿಮಗೆ ಅಪ್ಗ್ರೇಡೇಷನ್ ಆಗದೇನೆ KKR ಸೀಟೇ ಉಳಿದಿದ್ದರೆ ನಿಮಗೆ ಇದು ಲಾಸ್ಟ್ ರೌಂಡ್. ಸೊ ನೀವು 30ನೇ ತಾರೀಕೊಳಗೆ ಅಡ್ಮಿಷನ್ ತಗೊಳ್ಳೇಬೇಕು, ಇಲ್ಲ ಅಂದರೆ ಅಡ್ಮಿಷನ್ ಕ್ಯಾನ್ಸಲ್ ಆಗ್ತದೆ. ರೌಂಡ್ 2 ಫೇಸ್ 2 ಏನಿದೆ ಅಲ್ಲಿ ಓನ್ಲಿ ಜನರಲ್ ಮೆರಿಟ್ದವರಿಗೆ ಮಾತ್ರ ಸೀಟನ್ನು ಅಲಾಟ್ ಮಾಡ್ತಾರೆ. ಜನರಲ್ ಮೆರಿಟ್ದವರಿಗೆ ಅಂದರೆ ಓನ್ಲಿ ಜನರಲ್ ಮೆರಿಟ್ ಅಂತ ಅಲ್ಲ, ಯಾರಾದರೂ KKRದವ್ರಿಗೆ ಇಲ್ಲಿ ತನಕ ಸೀಟ್ ಸಿಗಲಿಲ್ಲ ಅಂದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಒಟ್ಟಿನಲ್ಲಿ ಇಲ್ಲಿಯ ತನಕ ರೌಂಡ್ 2 ಫೇಸ್ 1ವರೆಗೆ ಯಾವ್ಯಾವ KKR ಸೀಟ್ಗಳು ಅಲಾಟ್ ಆಗದೇನೆ ಉಳಿದಿರ್ತದೆ ಅವೆಲ್ಲವೂ ಕೂಡ ರೌಂಡ್ 2 ಫೇಸ್ 2ದಲ್ಲಿ ಜನರಲ್ ಮೆರಿಟ್ ಸೀಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ರೌಂಡ್ 2 ಫೇಸ್ 2ದಿಂದ ಎಲ್ಲ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಅಂತಲೇ ಕನ್ಸಿಡರ್ ಆಗ್ತದೆ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ KKR ಕೆಟಗರಿ. ಐ ಹೋಪ್ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ರೌಂಡ್ 2 ಫೇಸ್ 1 ಶೆಡ್ಯೂಲನ್ನು ಬಿಟ್ಟಿದ್ದಾರೆ, ನಿಮಗೆ ಅಡ್ಮಿಷನ್ ತೊಗೊಳೋದಕ್ಕೆ 30ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಸಿಕ್ಕಿರೋ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೂ ನಿಮಗೆ 30ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ನೀವು ರೌಂಡ್ 2 ಫೇಸ್ 2 ಕ್ಯಾನ್ಸಲೇಷನ್ ಪೀರಿಯಡಲ್ಲೂ ಕೂಡ ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಸೊ ಇನ್ನೊಂದ್ಸಲ ಬ್ರೀಫಾಗಿ ಹೇಳಿಬಿಡ್ತೀನಿ, ರೌಂಡ್ 2 ಫೇಸ್ 1 ಅನ್ನೋದು KKR ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ. ಜನರಲ್ ಮೆರಿಟ್ದವರು ಈಗ ಯಾವುದೇ ರೀತಿಯ ಚೇಂಜಸ್ಗಳನ್ನು ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆಪ್ಷನ್ ಎಂಟ್ರಿಯಲ್ಲಿ.
ಸೊ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ನೀವು ನೋಡೋದಕ್ಕೇ ಹೋಗಬೇಡಿ. ಎರಡನೇದಾಗಿ, ಈ ಒಂದು ರೌಂಡ್ 2 ಫೇಸ್ 1ನಲ್ಲಿ ನಿಮಗೆ KKR ಸೀಟ್ ಸಿಕ್ತು ಅಂದರೆ ನಿಮಗೆ ಕಂಪಲ್ಸರಿ ಅಡ್ಮಿಷನ್ ಒಂದೇ ಒಂದು ಇರುವಂಥದ್ದು, ಇಲ್ಲ ಕ್ಯಾನ್ಸಲೇಷನ್, ಎರಡೇ ಆಪ್ಷನ್ ಇರೋದು ನಿಮಗೆ. ಸೊ ನೀವು ಮುಂದಿನ ರೌಂಡಿಗೆ ಅಪ್ಗ್ರೇಡೇಷನ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದು KKRಗೆ ಇರುವಂಥ ಒಂದು ಪರ್ಟಿಕ್ಯುಲರ್ ರೂಲ್. ರೌಂಡ್ 2 ಫೇಸ್ 1ನಲ್ಲಿ KKR ಸೀಟ್ ಸಿಕ್ತು ಅಂದರೆ ನೀವು ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು, ಇಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಬೇಕು, ಎರಡೇ ಆಪ್ಷನ್ನು. ಇದನ್ನು ಹೋಲ್ಡ್ ಮಾಡಿಬಿಟ್ಟು ಫೀಸ್ ತುಂಬಿಟ್ಟು ಸೊ ಅಪ್ಗ್ರೇಡೇಷನಿಗೆ ಸಾಧ್ಯ ಇಲ್ಲ. KKRದವರಿಗೆ ನಿಮಗಿದು ಲಾಸ್ಟ್ ರೌಂಡ್. ಆದರೆ ಯಾವ KKR ವಿದ್ಯಾರ್ಥಿಗಳಿಗೆ ಇಲ್ಲೂ ಸೀಟ್ ಸಿಕ್ಕಿಲ್ಲ ಅಂಥವರು KKR ವಿದ್ಯಾರ್ಥಿಗಳಾಗಿರಲಿ, ಜನರಲ್ ಮೆರಿಟ್ ಆಗಿರಲಿ, ಎಲ್ಲರೂ ಜನರಲ್ ಮೆರಿಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ರೌಂಡ್ 2 ಫೇಸ್ 2 ಮತ್ತು ರೌಂಡ್ 3ದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇದಿಷ್ಟು ಕಾಮೆಡ್ಕೆ ಬಗ್ಗೆ ಇರುವಂಥ ಒಂದು ಅಪ್ಡೇಟ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ನಾಳೆ ಈ ಒಂದು ಚೇಂಜಸ್ ಮಾಡೋದಕ್ಕೆ ಬಿಟ್ಟಾಗ ಸೊ ಅದು ಹೇಗೆ ಮಾಡಬೇಕು, ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.